ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ನನ್ನ ತವ್ರ ಮನೆ ಬಾವಿಹಳ್ಳಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಅಳಲ್ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಶನಿವಾರ ಮತ್ತು ಭಾನುವಾರ 2 ದಿವಸ ನಾನು ನನ್ನ ತವರಿಗೆ ಹೋದೆ. ಬನ್ನಿ ಎಲ್ರಿಗೂ ನನ್ನ ತವ್ರ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತೀನಿ. ಇದೇ ನನ್ನ ತವ್ರ ಮನೆ. ನಾನು ಶುಕ್ರವಾರ ಹೋಗಿದ್ದೆ. ಶನಿವಾರ ದಿವಸ ನಾವೆಲ್ಲರೂ ತೋಟಕ್ಕೆ ಹೋಗಿದ್ವಿ. ತೋಟಕ್ಕೆ ಹೋಗಿ ವಿಧವಾದ ಅಡುಗೆಗಳ್ನ ಮಾಡಿಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡಿ ಹರಟೆ ಹೊಡೆದು ಬರೋದೇ ಅಳಲ್ ಹಬ್ಬ. ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಅತ್ತಿಗೆ ಒಲೆ ಮೇಲೆಲ್ಲ ಅಡುಗೆ ಮಾಡಿದರು. ಸುಮಾರು 2 kg ಚಪಾತಿ ಹಿಟ್ಟು ಕಲಸಿದ್ವಿ. 2 ಸೇರಿನಷ್ಟು ಮೊಸರು ಬುತ್ತಿಗೆ ಅನ್ನ ಮಾಡಿದ್ವಿ. ಇದು ಪುಂಡಿ ಸೊಪ್ಪು ಮಾಡೋದಕ್ಕೆ ಮತ್ತು ಮೆಣಸಿನ್ಕಾಯಿ ಎಣ್ಗಾಯಿ, ಬದನೇಕಾಯಿ ಎಣ್ಗಾಯಿ ಮಾಡೋದಕ್ಕೆ ಪೌಡ್ರ್ ಮುಂಚೆನೇ ರೆಡಿ ಮಾಡಿಟ್ಟಿದ್ರು ನಮ್ಮ ಅತ್ತಿಗೆ. ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಕಲಿಸ್ಕೊಟ್ರು. ನಾನೆಲ್ಲ ಅದರೊಳಗೆ ಫಿಲ್ ಮಾಡಿದೆ, ಮೆಣಸಿನ್ಕಾಯಿಗೂ ಮತ್ತು ಬದನೇಕಾಯಿಗೂ. ಇದ್ರ ಜೊತೆಗೆ ಮಡಿಕೆ ಕಾಳು ಪಲ್ಯ, ಹೆಸ್ರು ಕಾಳು ಪಲ್ಯ, ಚಪಾತಿ, ಮೊಸರು ಬುತ್ತಿ, ಜವಳೆಕಾಯಿ ಪಲ್ಯ ಮತ್ತು ಗರಿ ಜೋಳದ ರೊಟ್ಟಿ, ತೆಳ್ಳಂದು ಕಟುಮ್ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ, ಹೀಗೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ವಿ. ನಮ್ಮ ಅಕ್ಕಂದರು ಬಂದಿದ್ದರು. ಇಟಗಿಯಿಂದ ಲತಕ್ಕ, ಹಗರಿಬೊಮ್ಮನಹಳ್ಳಿಯಿಂದ ಶೋಭಕ್ಕ ಮತ್ತು ಗಂಗಾವತಿಯಿಂದ ರಾಜಕ್ಕ. ಹೀಗೆ ನಮ್ಮ ತಂಗಿ ಒಬ್ಬಳು ಮಿಸ್ ಆದಳು. ಅವಳ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಳಿಗೆ ಡಿಸೆಂಟ್ರಿ, ವಾಮಿಟ್ ಆಗಿತ್ತು. ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ. ನಮ್ಮ ಚಿಕ್ಕಮ್ಮ ಎಲ್ಲ ತರಕಾರಿ ಕಟ್ ಮಾಡಿಕೊಟ್ರು. ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ರಿಂದ ನಾವು ಏನು ಮಾಡಿದ್ವಿ ಅಂತ ನಮಗೇನು ಕಾಣಿಸ್ಲೇ ಇಲ್ಲ. ಒಬ್ಬರೇ ಕೆಲಸ ಮಾಡಿದರೆ ತುಂಬ ಸುಸ್ತಾಗೋದು ಜಾಸ್ತಿ. ಪುಂಡಿ ಸೊಪ್ಪು ರೆಡಿ ಆಯಿತು. ನೆಕ್ಸ್ಟು ಇದು ಮಡಿಕೆ ಕಾಳು ಪಲ್ಯ. ನಂತರ ಸೌತೆಕಾಯಿ, ಕ್ಯಾರೆಟ್ನ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡ್ವಿ. ಚಿಕ್ಕಮ್ಮ ತರಕಾರಿ ಕಟ್ ಮಾಡ್ತಿದ್ದಾರೆ ನೋಡಿ. ಮತ್ತು ಹೆಸ್ರು ಕಾಳನ್ನ ಮೊಳಕೆ ಕಾಳಿಗೆ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ರು ನಮ್ಮ ಅತ್ತಿಗೆ. ಅದನ್ನ ಓಪನ್ ಮಾಡಿದ್ವಿ. ಎಲ್ಲರೂ ಬೆಳಗಿನ ತಿಂಡಿಗೆ ಕಾಫಿ ಜೊತೆಗೆ ಅದನ್ನು ತಿಂದ್ವಿ. ಇದೆಲ್ಲ ತರಕಾರಿ ಕಟ್ ಮಾಡಿ 2 ಪಲ್ಯ ಮಾಡೋ ಅಷ್ಟೊತ್ತಿಗೆ ಉಪ್ಪಿಟ್ಟು ಮಾಡಿದರು. ನಮ್ಮ ಅಕ್ಕನ ಮಗ, ನಮ್ಮ ಅಣ್ಣನ ಮಗ ಇಬ್ಬರು. ನಾನು ವಿಡಿಯೋ ಮಾಡುವಾಗ ಮುಖ ಮುಚ್ಕೋತಿದ್ರು ಅವರು. ಎಲ್ರಿಗೂ ನಮ್ಮ ಚಿಕ್ಕಮ್ಮ ಬಡಿಸಿದ್ರು. ಉಪ್ಪಿಟ್ಟು, ಕಡಲೆಪುಡಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾರಿಸಿದ್ವಿ. ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಚುರುಮುರಿ ಮಂಡಕ್ಕಿ ಹಾಕ್ಕೊಂಡು ತಿಂದ್ವಿ. ನಂತರ ಮತ್ತೆ ಅಡುಗೆ ಸ್ಟಾರ್ಟು. ಮೆಣಸಿನ್ಕಾಯಿ ಎಣ್ಗಾಯಿ ಸಪ್ರೇಟು, ಬದನೇಕಾಯಿ ಎಣ್ಗಾಯಿ ಸಪ್ರೇಟಾಗಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಜವಳೆಕಾಯಿ ಪಲ್ಯಕ್ಕೆ ಜವಳೆಕಾಯಿ ಹುರಿತಾಯಿದ್ರು ನಮ್ಮ ಲತಕ್ಕ. ಇವರು ಎಲ್ಲ ಬಾಕ್ಸ್ಗಳಿಗೆ ಪಲ್ಯ ಆದಂಗೆ ಎಲ್ಲ ತುಂಬಿಡ್ತಾಯಿದ್ರು. ಹೀಗೆ ನಮ್ಮ ತವ್ರ ಮನೆಯಲ್ಲಿ ವಿಶೇಷ. ನಮಗೆ ಖುಷಿನೋ ಖುಷಿ. ಮತ್ತು ಜವಳೆಕಾಯಿ ಪಲ್ಯಕ್ಕೆ ನಮ್ಮ ಅತ್ತಿಗೆ ಹುರಿತಾಯಿದ್ರು. ಹೆಸ್ರು ಕಾಳು ಪಲ್ಯಕ್ಕೆ ಒರಳಲ್ಲೇ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಕುಟ್ಟಿ ಒಗ್ಗರಣೆಯಲ್ಲಿ ಅದನ್ನು ಹಾಕಿ, ಅದು ಬೆಂದ ನಂತರ ಮೊಳಕೆ ಕಟ್ಟಿದ ಕಾಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ, ಉಪ್ಪು, ಮಸಾಲೆ ಪೌಡ್ರು ಹಾಕಿ ಪಲ್ಯ ಮಾಡಿದರು. ಸ್ವಲ್ಪ ನೀರು ಹಾಕಿ ಬೆಂದಿಸಿ. ಇದು ಬಾಕ್ಸಿಗೆಲ್ಲ ತುಂಬ್ತಿದ್ದಾಳೆ ನಮ್ಮ ಅಕ್ಕ. ಬಾಕ್ಸಿಗೆ ತುಂಬೋದ್ರ ಜೊತೆಗೆ ಒಂದು ಕ್ಯಾನಿಗೆ ಅಡುಗೆ ಮಾಡಿದ ಎಲ್ಲ ಪಲ್ಯಗಳನ್ನು ಸ್ವಲ್ಪ ಅದರಲ್ಲಿ ಹಾಕಿ ತೆಗೆದಿಟ್ಲು. ಚಪಾತಿ ಲಟ್ಟಿಸ್ತಾ ಇದ್ದೀವಿ ನೋಡಿ. ಒಲೆ ಮೇಲೆ ಚಪಾತಿ ಬೇಯಿಸೋಕ್ಕೆ ಹಂಚು ಕಾಯಕ್ಕಿಟ್ಟು ಕಟ್ಟಿಗೆಗೆಲ್ಲ ರೆಡಿ ಮಾಡಿ ಜೋಡಿಸಿಟ್ಟಿದ್ರು ನಮ್ಮ ಅತ್ತಿಗೆ. ನಾನು ಚಪಾತಿ ಲಟ್ಟಿಸಿಕೊಟ್ಟೆ, ನಮ್ಮ ಅಕ್ಕ ಬೇಯಿಸಿದ್ರು. ಹೀಗೆ ನಡೀತಾ ಇತ್ತು ನಮ್ಮದು ಅಳಲ್ ಹಬ್ಬದ ಪ್ರೋಗ್ರಾಮು. ಎಲ್ಲರೂ ಸೇರಿಬಿಟ್ಟಿದ್ದೀವಿ. ತಲೆಯೆಲ್ಲ ತುಂಬ ಮಾತು. ಹೌದು, ಇದು ನಮ್ದು ಹಿಂಗೆ, ಆ ಸೀರೆ ತೊಗೊಂಡ್ವಿ, ಈ ಒಡವೆ ತೊಗೊಂಡ್ವಿ, ಆ ಮಗಳಿಗೆ ಹುಡುಗ ನೋಡೋಕೆ ಬಂದಿದ್ದ, ಮಗ ಕಾಲೇಜಲ್ಲಿ ಹಂಗೆ ಹಿಂಗೆ ಮಾಡ್ದ, ಇದೇ ನಮ್ಮದು ಮಾತು. ಎಷ್ಟು ಮಾತಾಡಿದ್ರೂ ನಮ್ಮ ಚಿಕ್ಕಮ್ಮ ಮೊಸರು ಬುತ್ತಿ ಮಾಡ್ತಿದ್ದಾರೆ ನೋಡಿ. ಮೊಸರು ಬುತ್ತಿ ನಮ್ಮ ಕಡೆ ಎಲ್ಲ ಭಾಳ ಟೇಸ್ಟಾಗಿ ಮಾಡ್ತಾರೆ. ಇವ್ರ ಮನೇಲಿ ಮಜ್ಜಿಗೆ, ಮೊಸರು, ಹಾಲು ಆಕಳು, ಹಸು, ಎಮ್ಮೆ ಇರೋದ್ರಿಂದ ಹಾಲಿಗೆ ಕೊರತೆ ಇಲ್ಲ. ಹಾಗಾಗಿ ಮೊಸರು ಬುತ್ತಿಗೆಲ್ಲ ಜಾಸ್ತಿ ಹಾಕಿ ಮಾಡಿದರು. ಭಾಳ ಟೇಸ್ಟಾಗಿತ್ತು. ಹಸಿ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಕಲಸಿ ಮಾಡಿದರು. ಅಂತೂ ಇಂತೂ ಅಡುಗೆ ಮಾಡಿಟ್ಟು ತಯಾರು ಮಾಡಿದ್ವಿ. ಬೊಮ್ಮನಹಳ್ಳಿಯಿಂದ ನಮ್ಮ ಅಕ್ಕ, ದೊಡ್ಡಕ್ಕ ಬಂದರು. ಅವ್ರು ಟೀಚರು. ಅವ್ರ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಅಷ್ಟೊತ್ತಿಗೆ ನನ್ನ ಹಳೆಯ ಟಾಟಾ AC, ನಮ್ಮ ಮನೆ ಹತ್ರ ಇರೋ ನಮ್ಮ ಮಾವನವ್ರದ್ದೊಬ್ರದ್ದು ಟಾಟಾ AC ಇಸ್ಕೊಂಡಿದ್ರು. ಅದನ್ನು ರೆಡಿ ಮಾಡಿದ್ವಿ.
ಎಲ್ಲ ಮಾಡಿಟ್ಕೊಂಡಿರೋ ಅಡುಗೆ ಎಲ್ಲ ತುಂಬಿದ್ವಿ. ನಮ್ಮ ಮಾವನವರು ಬಂದಿದ್ದರು, ನಮ್ಮ ಅಕ್ಕನ ಮಗಳು ಬಂದಿದ್ಲು, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನ ಮಗಳು, ನಮ್ಮ ಮನೆ ಪಕ್ಕದಲ್ಲಿರೋರಿಬ್ಬರು ಎಲ್ಲರನ್ನೂ ಕರ್ಕೊಂಡು ನಾವು ತೋಟಕ್ಕೆ ಹೋಗೋಕೆ ರೆಡಿ ಆದ್ವಿ. ಖುಷಿನೇ ಖುಷಿ ನಮಗೆ ಎಲ್ಲರೂ ಸೇರಿಕೊಂಡು ಈ ಥರ ಹೋಗೋದು ಭಾಳ ಖುಷಿ ಆಗುತ್ತೆ. ಹೋಗ್ತಾ ಹೋಗ್ತಾ ತೋಟಕ್ಕೆ ಹೋಗ್ತಾ ದಾರಿಲಿ ಆ ಕಡೆ ಈ ಕಡೆ ಸ್ವಲ್ಪ ಕಾಡಿದೆ. ಕಾಡಂದರೆ ದೊಡ್ಡ ಕಾಡೇನಲ್ಲ, ನಮ್ಮ ಕಡೆಗೆ ಅಡವಿ ಅಂತೀವಿ, ಕಾಡು ಅಂತೀರಿ, ಏನಂತೀರೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಅಡವಿ ಅಂತೀವಿ. ಹೋದ್ವಿ. ನಮ್ಮ ಮಾವ ಒಬ್ಬರು ಅವ್ರ ಫ್ರೆಂಡ್ ಕರ್ಕೊಂಡು ಬಂದಿದ್ದರು, ಅವ್ರು ಬೈಕಲ್ಲಿ ಬಂದರು. ನೋಡಿ ನಮ್ಮ ಅಪ್ಪಾಜಿ ತೋಟ. ನಮ್ಮ ದೊಡ್ಡ ಮಾಮ ಇವರು, ಅವ್ರ ಕೈಕಾಲೆಲ್ಲ ಧೂಳಾಗಿತ್ತು ಟಾಟಿ ಎಸಿಲಿ ಕೂತು. ಅವ್ರು ಬಂದ ತಕ್ಷಣ ಎಲ್ಲ ಕೈಕಾಲು ತೊಳ್ಕೊಂಡ್ರು. ಹೀಗೆ ಎಲ್ಲರೂ ಒಂದೊಂದು ಬಾಕ್ಸ್ಗಳು ತೊಗೊಂಡು ಇಳಿತಾ ಹೋದ್ವಿ. ಅಲ್ಲಿ ಹೋದ್ಮೇಲೆ ತಗೊಂಡೋಗಿರೋ ಚಾಪೆ ಮತ್ತು ಪ್ಲಾಸ್ಟಿಕ್ಕಿಂದ ಮಾಡಿರೋದು ಪಾಟು ಎಲ್ಲ ಹಾಸ್ಕೊಂಡು, ನೋಡಿರಿ ಮೆಕ್ಕೆಜೋಳ ಹೇಗಿದೆ, ಎಲ್ಲ ಚೆನ್ನಾಗಿ ಬಂದಿತ್ತು ಬೆಳೆ. ನಮ್ಮ ಅಪ್ಪಾಜಿ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಹಿಂದಿನ ವರ್ಷ ಅಪ್ಪಾಜಿ ಇದ್ದರು, ಈ ವರ್ಷ ಅಪ್ಪ ಇಲ್ಲ. ತುಂಬ ಬೇಜಾರಾಯಿತು, ಅಪ್ಪನ ಮಿಸ್ ಮಾಡ್ಕೊಂಡ್ವಿ ಭಾಳ. ಈ ವರ್ಷ ಬೆಳೆ ಎಲ್ಲ ಚೆನ್ನಾಗಾಗಿದೆ. ಅವರಿದ್ದಿದ್ರೆ ಇನ್ನೂ ಖುಷಿ ಪಡ್ತಿದ್ರು. ಊಟದ ಬಾಕ್ಸ್ಗಳೆಲ್ಲ ತಂದು ಊಟಕ್ಕೆಲ್ಲ ಹಾಸಿ ತಯಾರು ಮಾಡಿದರು ಎಲ್ಲ ಸೇರಿ. ಇದಾದ ನಂತರ ನಮ್ಮ ಕಡೆ ಪೂಜೆ ಮಾಡ್ತೀವಿ. 5 ಕಲ್ಲನ್ನಿಟ್ಟು ಅವ್ರನ್ನ ಪಾಂಡವರು ಅಂತ ಹೇಳ್ತೀವಿ. 5 ಕಲ್ಲು ಮುಂದ್ಗಡೆ ಒಂದು ಕಲ್ಲು ಇಟ್ಟು ಅದನ್ನು ಕೃಷ್ಣ ಅಂತ ಅಂದ್ಕೊತೀವಿ. ನಾವು ಅದನ್ನು ಆ ರೀತಿ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ. ನಮ್ಮ ಅತ್ತಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ಆ ಪೂಜೆ ಸಾಮಾನೆಲ್ಲ ತಕ್ಕಂತ ಇದ್ದರು. ಇನ್ನು ಉಳ್ಕಿದ್ದು ಅಕ್ಕ ಚಿಕ್ಕಮ್ಮ ಇಬ್ಬರು ಎಲ್ಲರಿಗೂ ಊಟಕ್ಕೆ ನೀಡೋಕ್ಕೆ ಎಲೆಗೆಲ್ಲ ಊಟ ಬಡಿಸ್ತಾ ಇದ್ದರು. ಈ ಪೂಜೆ ಮಾಡಿ ಅಲ್ಲೋಗಿ ನೈವೇದ್ಯ ಮಾಡಿ ಬಂದಮೇಲೆ ಎಲ್ಲರೂ ಊಟ ಮಾಡೋದು. ಹಾಗಾಗಿ ನಮ್ಮ ಅತ್ತಿಗೆ ನಾನು ನಮ್ಮ ಲತಕ್ಕ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡೋದು ವಿಡಿಯೋನ ತೋರಿಸ್ತೀನಿ ರೀ. ಇದು ಒಂಥರ ವಿಶೇಷ ಪೂಜೆ. ನಮ್ಮ ಕಡೆ, ನಮ್ಮ ಗಂಡನ ಮನೆ ಕಡೆ ಈ ಥರ ಇಲ್ಲ. ನಮ್ಮ ಮನೆಯಲ್ಲಿ ಮಾಡಿ ಪೂಜೆನ ಇದನ್ನು ಮಾಡ್ತೀವಿ. ಹಿಂಗೆ ಹೊಲದ ಮಧ್ಯದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊತೀವಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿ ಅದನ್ನೆಲ್ಲ ನಮ್ಮ ಅತ್ತಿಗೆಲ್ಲ ಕ್ಲೀನ್ ಮಾಡಿದರು. ಸಣ್ಣ ಪುಟ್ಟ ಹುಲ್ಲು ಕಸ ಕಡ್ಡಿ ಇದ್ದಿದ್ದು ಸ್ವಲ್ಪ ಪೂಜೆ ಮಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಅದನ್ನು ತೆಗೆದಿಟ್ಕೊಂಡ್ರು, ಜಾಗ ಮಾಡಿಕೊಂಡ್ರು. ಅದಾದಮೇಲೆ 1 ಕಲ್ಲು ಮುಂದೆ 5 ಕಲ್ಲು ಹಿಂದೆ ಉಣಿದ್ರು ಇದಕ್ಕೆ ಮಣ್ಣಿಗೆ. 5 ಕಲ್ಲು ಪಾಂಡವರು, ಆ 1 ಕಲ್ಲು ಕೃಷ್ಣ ಅಂತೆ. ಪ್ರತಿ ವರ್ಷ ಹಬ್ಬದಲ್ಲಿ ಅನಂತನ ಹುಣ್ಣಿಮೆ ಆದಮೇಲೆ ಬರೋ 3-4-5 ದಿವಸದೊಳಗೆ ಈ ಥರ ನಮ್ಮ ಹಳ್ಳಿ ಕಡೆಗೆ ಪೂಜೆ ಮಾಡಿಬಂದು ಮನೆ ಮಂದಿ ಎಲ್ಲ ಹೋಗಿ ಹೊಲದಲ್ಲಿ ಹೋಗಿ ಊಟ ಮಾಡಿಕೊಂಡು ಬರ್ತಾರೆ. ಇದು ಒಂದು ಪದ್ಧತಿ ಈ ಕಡೆ. ಇದಕ್ಕೆಲ್ಲ ಅರಿಶಿನ ಕುಂಕುಮ ಹೂವು ಮತ್ತು ದಾರ ಎಲ್ಲ ಹಾಕಿ ಪೂಜೆ ಮಾಡಿ ನಾವೇನು ಊಟಕ್ಕೆ ಮಾಡ್ಕೊಂಡು ಬಂದಿರ್ತೀವೋ ಅದಕ್ಕೆ ನೈವೇದ್ಯ ಮಾಡಿ ಆ ನೈವೇದ್ಯನ ಅಲ್ಲೇ ಮುಚ್ಚಿಡಬೇಕಂತೆ ನೆಲದಲ್ಲಿ. ಹಾಗಾಗಿ ನಮ್ಮ ಅತ್ತಿಗೆ ಅದನ್ನು ಒಂದು ತೆಂಗಿನಕಾಯಿ ಹೊಡೆದ್ರು, ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟರು. ಅದಕ್ಕೊಂದು ಮುಚ್ಚಿ ಇನ್ನೊಂದು ಎಲೆನ ಅದ್ರ ಮೇಲೆ ಕಲ್ಲಿಟ್ಬಿಟ್ರು. ಅದನ್ನು ಅಲ್ಲಿ ಉಗಿದಿಡಬೇಕು ಅಂದರೆ ಸ್ವಲ್ಪ ನೆಲ ಎಲ್ಲ ಹಸಿ ಇರಲಿಲ್ಲ, ಒಣ ನೆಲ ಇತ್ತಲ್ಲ. ಹಾಗಾಗಿ ಹೀಗೆ ಪೂಜೆ ಮಾಡಿದರು ಇಬ್ಬರು ಸೇರಿ, ನಮ್ಮ ಅಕ್ಕ ನಮ್ಮ ಅತ್ತಿಗೆ. ಈ ಥರ ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತಾರೆ ಕಮೆಂಟ್ ಮಾಡಿ ಪ್ಲೀಸ್. ಹಬ್ಬದ ವಿಶೇಷ ನಿಮ್ಮ ಕಡೆ ಏನಾದರೂ ಇದ್ದರೆ. ಹೀಗೆ ಅಲ್ಲೇ ನಾವು ಬಾಳೆಹಣ್ಣು ತಿಂದ್ವಿ. ಇವರಿಬ್ಬರು ಕಳ್ಳರು, ನಮ್ಮ ಅಣ್ಣನ ಮಗ ನಮ್ಮ ಅಕ್ಕನ ಮಗ. ವೀಡಿಯೋ ಮಾಡ್ತೀನಿ ಅಂದರೆ ಸಾಕು ಮುಖ ಮುಚ್ಕೋತಾರೆ. ಅವಳು ನಮ್ಮ ಅಕ್ಕನ ಮಗಳು. ಎಲ್ರಿಗೂ ಆಲ್ರೆಡಿ ಊಟಕ್ಕೆ ಬಡಿಸಿ ನೀಡ್ತಾ ಇದ್ದಾರೆ. ನಮ್ಮ ಅಕ್ಕ ಭಾವ, ನಮ್ಮ ಇನ್ನೊಬ್ಬ ಭಾವ ಅವರು. ಈ ಥರ ಇತ್ತು ನೋಡಿ ಊಟ ಎಲ್ಲ, ಭಾಳ ಟೇಸ್ಟಾಗಿತ್ತು. ಮಳೆ ಸ್ಟಾರ್ಟ್ ಆಯ್ತು ಅಷ್ಟರಲ್ಲಿ ನಮ್ಮ ದೊಡ್ಡ ಭಾವ ನಮ್ಮ ಅಕ್ಕಗೆ ಛತ್ರಿ ಹಿಡ್ಕೊಂಡು ಕೂತಿದ್ರು. ಅವಳಿಗೆ ಸ್ವಲ್ಪ ಶೀತ ಆಗಿತ್ತು ಮತ್ತು ತಲೆ ನಂದುಬಿಡುತ್ತೆ ಅಂತೇಳಿ. ನಾವು ಮಳೇಲಿ ನೆಲಿಬೇಕು ಅಂತ ಹೇಳಿ ನಾವೆಲ್ಲ ಹಾಗೆ ಇದ್ವಿ. ಆದರೆ ಬರಲಿಲ್ಲ ಮಳೆ, ಸ್ವಲ್ಪ ಮಳೆ ಬಂತು. ಹೀಗೆ ಊಟ ಮಾಡಿದ್ವಿ. ನೆಕ್ಸ್ಟ್ ಬಾಳೆಹಣ್ಣು ತಿಂದ್ವಿ. ಎಲೆ ಅಡಿಕೆ, ಸುಣ್ಣ, ಅಜ್ವಾನ, ಕೊಬ್ಬರಿ, ಸ್ವಲ್ಪ ಸಕ್ಕರೆ, ಏಲಕ್ಕಿ ಎಲ್ಲ ಹಾಕಿ ಎಲ್ರಿಗೂ ನಮ್ಮ ಚಿಕ್ಕಮ್ಮ ಸುತ್ತಿ ಕೊಡ್ತಾಯಿದ್ರು. ಫಸ್ಟು ನಮ್ಮ ಅಕ್ಕನ ಮಗಳಿಗೆ ಕೊಟ್ಟಳು. ಅವರು ಒಂದು 3 ವರ್ಷ ಅವಳ ಕೈಯಲ್ಲೇ ಬೆಳೆದಿದ್ದು.
ನಮ್ಮ ಅಕ್ಕಂಗೆ ಕೊಟ್ಟಳು, ಎಲ್ರಿಗೂ ಹೀಗೆ ಎಲೆ ಅಡಿಕೆ ಕೊಡ್ತಾ ಬಂದರು. ಎಲ್ಲರೂ ಹಾಕ್ಕೊಂಡು ಚೆನ್ನಾಗಿ ತಿಂದ್ವಿ. ಊಟ ಆದಮೇಲೆ ಈ ಥರ ಎಲೆ ಅಡಿಕೆ ಹಾಕೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ಚೆನ್ನಾಗಿ ತೋಟದಲ್ಲಿ ತಿಂದರೆ ಮಾತ್ರ ಜಾಸ್ತಿನೇ ಊಟ ಮಾಡ್ತೀವಿ, ಮಾತಾಡ್ತಾ ಎಲ್ಲರೂ ಸೇರಿರ್ತೀವಿ. ಅಲ್ಲಿ ನಿಸರ್ಗ, ಆ ವಾತಾವರಣಕ್ಕೆ ಊಟ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ರಿಗೂ. ಅಡುಗೆನೂ ಭಾಳ ಟೇಸ್ಟಾಗಿತ್ತು. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮೊಸರು ಬುತ್ತಿ, ಜವಳೆಕಾಯಿ ಪಲ್ಯ, ಮಡಿಕೆ ಕಾಳು ಪಲ್ಯ, ಹೆಸ್ರು ಕಾಳು ಪಲ್ಯ, ಬದನೆಕಾಯಿ ಎಣ್ಗಾಯಿ, ಮೆಣಸಿನ್ಕಾಯಿ ಎಣ್ಗಾಯಿ, ಅಗಸೆ ಪುಡಿ, ಶೇಂಗಾ ಪುಡಿ, ಗುರಾಳ್ ಪುಡಿ, ಕಡಲೆ ಪುಡಿ, ಇಷ್ಟು ಥರ ಐಟಮ್ಸ್ ಮಾಡಿದರು. ಮೊಸರು ಬುತ್ತಿ ಅಂತೂ ಭಾಳ ಚೆನ್ನಾಗಾಗಿತ್ತು. ನಮ್ಮ ಕಡೆ ಮೊಸರು ಬುತ್ತಿನ ಅದಕ್ಕೆ ಹಾಲು, ಕೆನೆ, ಮೊಸರು, ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, ಹೀಗೆ ಇದಿಷ್ಟು ಎಲ್ಲ ಹಾಕಿ ಅನ್ನ ಮೆತ್ತಗೆ ಬೇಯಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆ ಥರ ಕಟ್ಬಿಡ್ತಾರೆ. 2 ದಿವಸ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ. ಈ ಥರ ಮಾಡ್ತೀವಿ. ನೆಕ್ಸ್ಟ್ ಆ ಹೊಲದ ಪಕ್ಕನೇ ಇನ್ನೊಂದು ಹೊಲ ಇದೆ ನಮ್ಮ ಅಪ್ಪಾಜಿ ಅವ್ರದ್ದು. ಆ ಹೊಲ ನೋಡೋಣ ಅಂತ ಹೋದ್ವಿ. ನಾವು ತುಂಬ ದಿನ ಹೊಲಗಳಿಗೆ ಓಡಾಡೋದು ಬಿಟ್ಟು, ಭಾಳ ಸಣ್ಣವರಿದ್ದಾಗೆಲ್ಲ ಈ ಕಡೆ ಬರ್ತಿದ್ವಿ. ವರ್ಷಕ್ಕೊಮ್ಮೆ ಅಳಲಬ್ಬದಲ್ಲಿ ಹೋಗೋದಷ್ಟೇ. ನಮ್ಮ ಚಿಕ್ಕಮ್ಮ ದಾರಿ ತೋರಿಸ್ತಾ ಮುಂದೆ ಹೋದರು. ಅವ್ರ ಹಿಂದೆ ನಮ್ಮ ಅಕ್ಕ, ಹಿಂದೆ 2ನೇ ಅಕ್ಕ, ಅವ್ರ ಹಿಂದೆ 3ನೇ ಅಕ್ಕ, ನೆಕ್ಸ್ಟ್ ನಾನು, ಆಮೇಲೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು, ನಮ್ಮ ಅಕ್ಕನ ಮಗಳು, ಹೀಗೆ ಎಲ್ಲರೂ ಬಂದ್ವಿ, ನೋಡಿದ್ವಿ. ಮೆಕ್ಕೆಜೋಳ ಭಾಳ ಚೆನ್ನಾಗಿತ್ತು. ಫೋಟೋಶೂಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ಈ ಕಡೆ ಬಂದ್ವಿ. ಇನ್ನೇನು ಸಂಜೆ ಹೊತ್ತು ಆಗ್ತಾ ಬಂತಲ್ವ, ಊರಿಗೆ ಕಡೆ ಹೋಗಬೇಕು ಅಂತ ನೋಡಿ ಫೋಟೋಶೂಟ್. ಇವಳು ನಮ್ಮ ಅಕ್ಕನ ಮಗಳು ಸಿಂಚನ. ಇದೆಲ್ಲ ಗ್ರೂಪು ಊಟ ಮಾಡುವಾಗ ಕೂತ್ಕೊಂಡು ಆದಮೇಲೆ ಹರಟೆ ಹೊಡಿತಾ ಇದ್ದಾಗ ಫೋಟೋ. ಇದು ಹೊಲ್ದಲ್ಲಿ ಫೋಟೋ. ಎಲ್ಲೋದ್ರೂ ನಮಗೆ ಸೆಲ್ಫಿ ತಗೊಳೋದೊಂದು ಇಷ್ಟ ಎಲ್ರಿಗೂ. ಆ್ಯಸ್ ಯೂಶ್ವಲ್ ಎಲ್ರಿಗೂ ಇಷ್ಟ ಅನಿಸುತ್ತೆ. ಅವೆಲ್ಲ ಸ್ವೀಟ್ ಮೆಮೊರಿಯಾಗಿ ಉಳಿಯುತ್ತೆ. ಹೋದ ವರ್ಷದ್ದು ಈ ವರ್ಷ ನೋಡ್ತಾ ಇರ್ತೀವಿ. ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಲ್ಲ ಫೋಟೋಸು. ಹೀಗೆ ಮತ್ತು ಎಲ್ಲ ಬಾಕ್ಸ್ಗಳು ಕಟ್ಕೊಂಡ್ವಿ. ಖಾಲಿ ಬಾಕ್ಸ್ ಎಲ್ಲ ಹೊರಡ್ತು ಟಾಟಾ AC. ಮತ್ತೆ ಒಂದು ಬೆಲ್ಲ ಸೆಲ್ಫಿಗಳು ತಕ್ಕೊಂಡ್ವಿ. ಬೆಳೆ ಭಾಳ ಚೆನ್ನಾಗಿತ್ತು. ಹೀಗೆ ಹೊರಟ್ವಿ ನೋಡಿ. ನಾವು ಈ ಸಲ ತುದಿ ಕೂತಿದ್ವಿ. ಮನೆಯಿಂದ ಬರ್ತಾ ಮಿಡಲ್ ಕೂತಿದ್ವಿ ಒಳಗೆ, ಆಟೋ ಒಳಗೆ. ಇದು ಒಂದು ಎಕ್ಸ್ಪೀರಿಯೆನ್ಸ್ ನೋಡೋಣ ಅಂಥೇಳಿ ಕಾಲೆಳೆ ಬಿಟ್ಕೊಂಡು ಟಾಟಾ ACಲಿ ಹೊರಗಡೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಅದರಲ್ಲೇ 1-2 ರೀಲ್ಸ್ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ಈ ಥರ ಕಾಲು ಬಿಟ್ಕೊಂಡು ಕೂತ್ಕೊಂಡಿದ್ದು. ನಾವು 3 ಕೂತಿದ್ವಿ. ನಮ್ಮ ಇನ್ನೊಬ್ಬಕ್ಕ ಹಿಂದ್ಗಡೆ ಕೂತಿದ್ರು, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅತ್ತಿಗೆ ಜೊತೆಗೆ. ಇನ್ನೂ ಅಕ್ಕಪಕ್ಕ ಮನೆಯವರು ಜಾಸ್ತಿ ಬರ್ತಿದ್ರು ವರ್ಷ. ಈ ವರ್ಷ ಎಲ್ರಿಗೂ ಶೇಂಗಾ ಗಿಂಗ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮೂರು ದೇವಸ್ಥಾನ, ಪತ್ರಿಬಸವೇಶ್ವರ ದೇವಸ್ಥಾನ. ಅಲ್ಲಿಂದ ಇದು ನನ್ನ ಸ್ಕೂಲು, ನನ್ನ ಪ್ರೈಮರಿ ಸ್ಕೂಲು. ಬಂತು ಮನೆ ಬಂತು. ಅಲ್ಲಿಂದ ಸಂಜೆ ಮತ್ತೆ ಹೋದ್ವಿ. ಅಲ್ಲೇ ಊರ ಹತ್ರ ಒಂದು ಹೊಲ ಇದೆ, ಆ ಹೊಲಕ್ಕೆ ಹೋದ್ವಿ. ಆ ಹೊಲದಲ್ಲಿ ನಮ್ಮ ಅಪ್ಪಾಜಿನ ಅಲ್ಲೇ ಪೂಜೆ ಮಾಡಿ ಇಟ್ಟಿರೋದು. ನಮ್ಮ ಅಪ್ಪಾಜಿ ಫೆಬ್ರವರಿ ತಿಂಗಳಲ್ಲಿ ತೀರ್ಕೊಂಡ್ರು. ಭಾಳ ಬೇಜಾರಾಗುತ್ತೆ. ಅಲ್ಲಿಂದ ಹೋಗಿ ಬಂದು ನಮ್ಮ ಚಿಕ್ಕಮ್ಮ ಮತ್ತು ನಮಗೆ ಮಂಡಕ್ಕಿ ಒಗ್ಗರಣೆ, ಸಂಜೆ ಸ್ನ್ಯಾಕ್ಸಿಗೆ ಅಲಸಂದಿ ವಡೆ, ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಮಾಡಿದರು. ಭಾಳ ಟೇಸ್ಟಾಗಿತ್ತು. ಅಲಸಂದಿ ವಡೆನ ನಮ್ಮ ಅತ್ತಿಗೆ ನೆನೆಸಿದ್ದು ಅಲಸಂದಿ ಬೇಳೆನ ಒರಳಲ್ಲಿ ರುಬ್ಬಿಕೊಟ್ರು. ಒರಳಲ್ಲಿ ರುಬ್ಬಿರೋ ಅಲಸಂದಿ ಬೇಳೆಯಿಂದ ವಡೆ ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟು, ಭಾಳ ಚೆನ್ನಾಗಾಗಿತ್ತು, ರುಚಿಯಾಗಿತ್ತು. ಡೈಲಿ ನಮ್ಮ ಕೈ ಅಡುಗೆ ನಾವೇ ತಿಂದಿರ್ತೀವಿ. ಹಾಗಾಗಿ ನಮಗೆ ಸ್ವಲ್ಪ ಚೇಂಜ್ ಅನಿಸಿದರೆ ಏನೋ ಖುಷಿ. ಅದರಲ್ಲಿ ತವ್ರ ಮನೆದಂದರೆ ಸ್ವಲ್ಪ ವಿಶೇಷನೇ ರುಚಿ ಅನಿಸುತ್ತೆ. ಅದು ಹೇಗೇ ಇರಲಿ ರುಚಿಯಾಗಿರುತ್ತೆ. ಎಲ್ಲರೂ ಬಿಸಿ ಬಿಸಿ ಮೆಣಸಿನ್ಕಾಯಿ ಅಲಸಂದಿ ವಡೆ ತಿಂದ್ವಿ, ಕಾಫಿ ಕುಡಿದ್ವಿ. ಹೀಗೆ ಎಲ್ಲರೂ ಸೇರಿಕೊಂಡಿದ್ದಾಗ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋದು, ಹರಟೆ ಹೊಡೆಯೋದು ಮಾಡೋದು ಜಾಸ್ತಿ. ನೀವೆಲ್ಲ ಹೇಗೆ ತವ್ರ ಮನೇಲಿ ಹೋದಾಗ ಯಾವ ರೀತಿ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಿ, ಯಾವ ರೀತಿ ಕುಟುಂಬದ ಜೊತೆ ಸಮಯ ಕಳೀತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಂತರ ಇದು ಅಪ್ಪಾಜಿ ತೋಟದ್ದು ಹೊಲದ್ದು. ಅಲ್ಲಿ ಹೋಗ್ತಾ ಅಲ್ಲಿ ಮೆಕ್ಕೆಜೋಳ ಫುಲ್ಲಾಗಿತ್ತು.
ಅದರಲ್ಲಿ ಹೋಗಿ ಅದ್ರ ಮಧ್ಯದಲ್ಲಿ ಅಪ್ಪಾಜಿ ಶ್ರಮ ಮಾಡಿರೋದು ಸಮಾಧಿ ಇತ್ತು. ಅದಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಫುಲ್ ಬೆಳೆದ್ಬಿಟ್ಟಿತ್ತು, ಅಲ್ಲಿ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಆದ್ರೂ ಮಧ್ಯೆ ಸ್ವಲ್ಪ ಜಾಗ ಮಾಡಿಕೊಟ್ರು ನಮ್ಮ ಚಿಕ್ಕಮ್ಮ. ಆಮೇಲೆ ಅವ್ರ ಹಿಂದೆ ನಾವು ಹೋದ್ವಿ. ಆ ಕಡೆ ಈ ಕಡೆ ಹೋಗೋಕ್ಕೆ ಜಾಗನೇ ಇಲ್ಲ. ಮುಖಕ್ಕೆಲ್ಲ ಅದು ಮೆಕ್ಕೆಜೋಳದ ಗರಿ ಎಲ್ಲ ಬಡೀತಿತ್ತು. ಅವರಿಗೆಲ್ಲ ಹೋಗಿ ಅಭ್ಯಾಸ ಇದೆ, ಅವ್ರ ತೋಟದ ಕಡೆಗೆಲ್ಲ ಹೋಗ್ತಿರ್ತಾರಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ವರ್ಷ ಮಳೆ ಚೆನ್ನಾಗಾಗಿದೆ. ಹಾಗಾಗಿ ಅದ್ರ ಮಧ್ಯದಿಂದ ಎಲ್ಲರೂ ಹೋದ್ವಿ. ಹೋಗಿ ಅಪ್ಪಾಜಿ ಸಮಾಧಿಗೆ ಸುತ್ತು ಸ್ವಲ್ಪ ಹುಲ್ಲು ಬಂದಿತ್ತು. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಮತ್ತು ಅವರು ನಮ್ಮ ಮನೆಯಲ್ಲಿರೋ ಹುಡುಗ ಅವರು ಎಲ್ಲರೂ ಸೇರಿ ಅದನ್ನು ಕಿತ್ತು ಕ್ಲೀನ್ ಮಾಡಿದರು. ಆಮೇಲೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಪ್ಪಾಜಿ ಇದ್ದಿದ್ರೆ ಖುಷಿ ಪಡ್ತಿದ್ರು. ಬಹಳ ಇಷ್ಟ ಅವರಿಗೆ. ಮಕ್ಕಳೆಲ್ಲ ಸೇರಿಬಿಟ್ರೆ ವರ್ಷಕ್ಕೊಂದು ಸಲ ಹಬ್ಬಕ್ಕೆ ಹೋದಾಗೆಲ್ಲ ಅವ್ರಿಗೆ ಹೆಣ್ಮಕ್ಳಂದರೆ ತುಂಬಾ ಖುಷಿ. ಇದು ಅದೇ ಹೊಲದ ಪಕ್ಕದಲ್ಲಿರೋದು ಹೊಲ. ನಮ್ಮ ದೊಡ್ಡಪ್ಪರದವರು. ಅವರು ಈರುಳ್ಳಿ ಹಾಕಿದ್ರು. ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಚಿಕ್ಕಮ್ಮ ಆವಾಗಲೇ ಹಸುಗಳಿಗೆ ಅದಕ್ಕೆಲ್ಲ ಮುಸ್ರೆ, ನುಚ್ಚು, ಮೇವು ಇದನ್ನೆಲ್ಲ ಇಡ್ತಾಯಿದ್ರು. ಇದನ್ನೆಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಾಲು ಕರ್ಕೊತಾಯಿದ್ರು. ನಾನು ನೋಡೋಣ, ಭಾಳ ದಿವಸ ಆಗಿತ್ತು ಅಂತ ಹೋಗಿದ್ದೆ. ಆಮೇಲೆ ನಮ್ಮ ದೊಡ್ಡಪ್ಪ ಬಂದರು, ನಮ್ಮ ಅಪ್ಪಾಜಿ ಅಣ್ಣ. ಅವರು ತಮ್ಮದು ಹಿಸ್ಟ್ರಿ ಅಂದರೆ ತಾವು ಓದಿದ್ದು, ಅವ್ರು ಟೀಚರು, ಈಗ ರಿಟೈರ್ಡ್ ಆಗಿದ್ದಾರೆ. ನಾನು ಹೇಗೆ ಟೀಚರ್ ಆದೆ, ನಮ್ಮದೇನು ಏನು ಎಲ್ಲ ಅವ್ರದ್ದು ಹೇಳ್ತಾ ಇದ್ದರು. ನಾವು ಹೋದರೆ ಅವ್ರಿಗೂ ಖುಷಿ. ಮಾತಾಡ್ಸೋಕೆ